ಅವ್ರು ಮಾಡ್ತಾ ಇರೋದೆಲ್ಲ ಒಂದಿಷ್ಟು ನಾನು ಪಾಪ್ಯುಲಾರಿಟಿ ತಗೊಳಕ್ಕೆ ಸರ್. ದುಡ್ಡು ಒಂದು ಪಾಪ್ಯುಲಾರಿಟಿ ಸರ್. ಅವ್ನಿಗಾಯ್ತು ಈ ಗಾಟ್ ಎ ಫೀಲಿಂಗ್ ದಟ್ ಈಸಿ ದುಡ್ಡು ಮಾಡೋದಂಗೆ ಅಂತ. ಅವ್ನು ಬಿಗ್ ಬಾಸ್ ಹೋಗಕ್ಕೆ ಮುಂಚೆ ಅವ್ನು ಫೈನಾನ್ಷಿಯಲ್ ಪರಿಸ್ಥಿತಿ ಅಂತ ಚೆನ್ನಾಗಿ ಗೊತ್ತು. ಅವನು ಪುಣೆಯಲ್ಲಿ ಅಲ್ಲಿ ಹೋಗ್ಬಿಟ್ಟು ನನಗೆ ಎಷ್ಟು ಪರಿಚಯ ಇದಾರ ಅಂತ ಹೇಳ್ಬಿಟ್ಟು ಒಬ್ಬ CA ಕೈಯಲ್ಲಿ ಬಂಡವಾಳ ಹಾಕ್ಸ್ಕೊಂಡು ಆ ಕಂಪ್ನಿ ರಿಜಿಸ್ಟರ್ ಮಾಡಿಸ್ತಾರೆ ಇರೋ ಇದಲ್ಲ ಅದು. ಅವ್ರಿಗೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಮಿಷನ್ ಇಲ್ಲ ಸರ್. ನಾವು DGCಯಿಂದ ತೊಗೊಂಡು ನಾನು, ಮಧು ಮತ್ತು ಪರಮೇಶ್ ಲಾಸ್ಟ್ ಟೈಮು ಯಾವ ಮಟ್ಟಕ್ಕೆ ನಾವು ಹೋಗಿದ್ವಿ ಅಂದರೆ ಪ್ರತಿಯೊಂದು ಸರ್ ವಿತ್ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ನಾವು RR ನಗರ ಪೊಲೀಸ್ ಸ್ಟೇಷನ್ಗೆ. ಆ್ಯಕ್ಚುಲಿ ಅದಕ್ಕೆ ಇದು ಬೇಕಲ್ವಾ ಸರ್? ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಡ್ರೋನ್ ಯು ನೀಡ್ ಲೈಸೆನ್ಸ್. ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕೆ ಸರ್. ನೀವು ಸ್ಟೋರೇಜ್ ಮಾಡೋಕ್ಕೂ ಬೇಕು ಸರ್. ಮ್ಯಾನುಫ್ಯಾಕ್ಚರಿಂಗು, ಸ್ಟೋರೇಜು, ಇಂಪೋರ್ಟ್, ಎಕ್ಸ್ಪೋರ್ಟ್ ತೋರಿಸಿ ನಿಮಗೆ. ಡ್ರೋನ್ ಇಸ್ ನಾಟ್ ಎ UAV ಅಂತೀವಿ, ಅನ್ಮ್ಯಾಲ್ಡ್ ಏರಿಯಲ್ ವೆಹಿಕಲ್ ಅಂತ. ಓಕೆ. ನೀವು ಯೂಟ್ಯೂಬಲ್ಲಿ ಹೋಗಿ ಸರ್, ಬೇರೆ ಸ್ಟೇಟ್ಸ್ ಎಲ್ಲ ಅರೆಸ್ಟ್ ಮಾಡಿ ಜಸ್ಟ್ ಡ್ರೋನ್ ಆರ್ಸಿತ್ ವಿತೌಟ್ ಲೈಸೆನ್ಸ್. ಮತ್ತೆ ಹೆಂಗೆ ನಮ್ಮಲ್ಲಿ ಹೆಂಗೆ ಬಿಟ್ರು ಸರ್? ಅದೇ ಸರ್, ಅದೇ ಆಶ್ಚರ್ಯ ಸರ್. ಇದು ಸರ್ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲರೂ ವ್ಯೂಸಿಗೋಸ್ಕರ, ಅವ್ರು ದುಡ್ಡು ಮಾಡೋಕ್ಕೋಸ್ಕರ ದೇ ಆರ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ನಾನು ಗಿವಿಂಗ್ ಓನ್ಲಿ ಎಕ್ಸಾಂಪಲ್ ಆಫ್ ಪ್ರತಾಪ್. ಈಗ ಸುಮಾರು ಜನ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ, ರೈಟ್? ಬೆಳಕಿಗೆ ಬಂದಿರೋದು ಸರ್. ಬೇರೆ ಕಡೆ ಏನು ಮಾಡಿದ್ದಾರೆ ಸರ್? ಗಾಂಜಾ ಸಪ್ಲೈ ಮಾಡಿದ್ದಾರೆ ಸರ್. ಯೂಟ್ಯೂಬ್ ಹೋಗಿ ನೋಡಿ ಸರ್, ನೀವು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರನ್ನೆಲ್ಲ. ಡ್ರೋನಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಎಸ್, ಕರೆಕ್ಟ್, ರೈಟ್. ಸೊ ಏನಾಗುತ್ತೆ ಅಂದರೆ ನಾವು ಪರ್ಸ್ಯೂ ಮಾಡಿದಾಗ ನಮ್ಮ ಟೀಮಿಗೆ ಲಾಸ್ಟ್ ಟೈಮ್ ಏನಾಯಿತು, ಪರ್ಸ್ಯೂ ಮಾಡಿದಾಗ ನೋ ಒನ್ ಟು ಕೇರ್ ಆಫ್ ಇಟ್ ಸರ್. ಅವ್ನು ಲೈಸೆನ್ಸ್ ಇಲ್ಲ, ಅವನು ಡ್ರೋನ್ ಆರಿಸ್ತಿದ್ದಾನೆ, ಅವನು ಆರಿಸೋದ್ರಲ್ಲೇ ಬೇರೆ ಹೇಳ್ಕೊಡ್ತಾ ಇದ್ದಾನೆ. ಈಗ ಡ್ರೈವಿಂಗ್ ಸ್ಕೂಲ್ ಲೈಸೆನ್ಸ್ ಇಲ್ಲ ಅಂದಮೇಲೆ ನೀನು ಬೇರೆ ಹೆಂಗೆ ಡ್ರೈವಿಂಗ್ ಕಲಿಸ್ಕೊಡ್ತಾ ಇದ್ದೇನೋ? ಕರೆಕ್ಟ್, ಹೌದು. ಆಮೇಲೆ ಓಪನ್ ಆಗಿ ಹೇಳ್ತಾನೆ, ನಾನು ನಾಳೆಯಿಂದ ನಾವು ಟ್ರೈನಿಂಗ್ ಮಾಡ್ತೀವಿ, ಆಪರೇಷನ್ ಕರ್ತಿದ್ದೀವಿ ಅಂತ. ಪಾಪ ಯಾರೋ ಹೆಣ್ಮಕ್ಳು ಹಿಡ್ಕೊಂಡು ಡ್ರೋನ್ ಆರಿಸ್ತಾನೆ, ಅಜ್ಜಿ ಹಿಡ್ಕೊಂಡು ಡ್ರೋನ್ ಆರಿಸ್ತಾನೆ. ಹೌದು, ಕರೆಕ್ಟ್ ಸರ್. ಎಲ್ಲದು ಶುದ್ಧ ಇಲ್ಲಿಗಲು. ಅವನ ಕಂಪ್ನಿ ಸಹ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಲೈಸೆನ್ಸ್ ಇಲ್ಲ. ಇವತ್ತು ಬೆಳಗ್ಗೆ ಸಹ ನಾವು ಚೆಕ್ ಮಾಡಿದಾಗ ಅವನಿಗೆ ಡ್ರೋನ್ ಹಾರಿಸ್ಲಿಕ್ಕೂ ಪರ್ಮಿಷನ್ ಇಲ್ಲ. ಡ್ರೋನ್ ಆರ್ಸೋಕ್ಕೂ ಪರ್ಮಿಷನ್ ಬೇಕು. ಶುಡ್ ಬಿ ಅ ಪೈಲಟ್, ಶುಡ್ ಬಿ ರಿಜಿಸ್ಟರ್ಡ್ ಪೈಲಟ್ ಅಂಡರ್ DGCA. ಆ ವೆಬ್ಸೈಟ್ ಚೆಕ್ ಮಾಡಿ ಸರ್, ಅವನ ಹೆಸರು ಇಲ್ಲ ಇಲ್ಲಿ. ಲಾಸ್ಟ್ ಟೈಮ್ ಸರ್ ನನಗೆ ಏನಾಯಿತು, ಪಾಪ ಅವ್ರಿಬ್ರಿಗೆ ಎಷ್ಟು ಅವ್ರ ಮುಂದೆ ಸ್ವಲ್ಪ ನನ್ನ ರಿಕ್ವೆಸ್ಟ್ ಇಷ್ಟ ಸರ್. ಒಬ್ಬ ನಾಗರಿಕ ಅವ್ನಿಗೆ ಧೈರ್ಯ ತೊಗೊಂಡು ಅವ್ರ ಮನೆಯವರೆಲ್ಲ ಕನ್ವಿನ್ಸ್ ಮಾಡಿ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಮೇಲೆ ಆ್ಯಕ್ಷನ್ ಸಹ ಆಗಲ್ಲ ಅಂದಾಗ ಏನಾಯಿತು, ಕರೆಕ್ಟ್, ಎಲ್ಲೋ ಒಂದು ವ್ಯವಸ್ಥೆನೂ ಅವ್ರು ಒಂಥರ ಇದಾಗುತ್ತೆ. ನನ್ನದೇನೋ ವ್ಯವಸ್ಥೆನ ನಾವು ಅರ್ಥ ಮಾಡ್ಕೊಬೇಕು. ಅವ್ರು ತುಂಬ ಕೆಲಸ ಇರುತ್ತೆ. ನಾನು ಕೇಳಿ ನೋಡಿದೆ ಒಬ್ಬರು ನಮ್ಮ ತುಂಬ ಬೇಕಾದ ಪೊಲೀಸ್ಗೆ, ಸರ್ ಹಿಂಗಾದ್ರೆ ಸರ್ ಯಾರು ಸ್ವಲ್ಪ ಕಾಮನ್ ಮ್ಯಾನ್ ನಿಮ್ಗೆ ಕಂಪ್ಲೇಂಟ್ ಕೊಡೋದು? ಹೌದು, ಎಲ್ಲ ಪ್ರಯಾಗ ಅವ್ರು ತುಂಬ ಒತ್ತಡ ಇರುತ್ತೆ, ಕೆಲಸ ಇರುತ್ತೆ, ಹಾಗಾಗಿ ಇದಾಗ್ಬೋದು, ಇದನ್ನು ಪರ್ಸ್ಯೂ ಮಾಡಿ ಅಂತ. ನಾನು ಈಗಲೂ ಸಹ ತಮ್ಮ ಮಾಧ್ಯಮ ಹೇಳ್ಕೊತೀನಿ. ಈವನ್ ಅವನು ಹಳೆಯ ಕೇಸ್ಗಳಿದಾವಲ್ಲ ಸರ್, ಏನು ಅವನು ಕಂಪ್ನಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಅಂತ ಮಾಡ್ತಾರಲ್ಲ, ಮ್ಯಾನುಫ್ಯಾಕ್ಚರ್ ಲೈಸೆನ್ಸು ಇಲ್ಲ, ಅವನಿಗೆ ಡ್ರೋನ್ ಆರ್ಸೋಕ್ಕೂ ಲೈಸೆನ್ಸ್ ಇಲ್ಲ ಸರ್. ಅವನ ಕಂಪ್ನಿ ಪಾರ್ಟ್ನರ್ಸ್ಗೆ ಮೋಸ ಮಾಡೋದಕ್ಕೆ ದಾಖಲೆ ಇದೆ ಸರ್. ಪ್ರತಿಯೊಂದು ಕೊಟ್ಟಿದ್ದೀವಿ. ಅವ್ರ್ಯಾಕೆ ಬರ್ತಾ ಇಲ್ಲ ಇಲ್ಲಿಗೆ ಅಂದರೆ, ಅವ್ರು ಪುಣೆದವರು, ಅವರು ಫ್ರಾಡ್ಸ್. ಇನ್ನೊಂದು ಅವ್ರ ಪಾರ್ಟ್ನರ್ ಸರ್. ಈಗ ಫ್ರಾಡೇ ಪಾರ್ಟ್ನರ್ಸ್ ಆಗುತ್ತೆ ಸರ್. ಒಂದು ಕಂಪ್ನಿ ಮುಳುಗಕ್ಕೆ ಇಬ್ಬರು ಫ್ರಾಡ್ಸ್ ಸೇರ್ಕೊಂಡು ಸಿಸ್ಟಮ್ಲೆಲ್ಲ ಲೂಪ್ ಹೋಲ್ಸ್ನ ಅವ್ರ ರೈತರಿಗೆ ನಾವು ಡ್ರೋನ್ ಕೊಡ್ತೀವಿ ಅಂತ ಮಾಡ್ಕೊಂಡು ಸರ್. ಇವ್ನು ಹೇಳ್ತಾನೆ, ಎಷ್ಟೋ ಡ್ರೋನ್ ನಾವು ಕೊಟ್ಟಿದ್ದೀವಿ ಸಾರಂಗ್ ಮಾನೆಗೆ ಅಂತ. ಸಾರಂಗ್ ಮಾನೆ ಬಂದು ಹೇಳ್ದ. ಆ ಟೈಮ್ ಏನು ಭ್ರಮೆ ಇತ್ತು ಅಂದರೆ, ಇವನು ಬಿಗ್ ಬಾಸ್ ಗೆದ್ಬಿಡ್ತಾನೆ ಸರ್. PR ಖರ್ಚು ಮಾಡೋ ದುಡ್ಡಿದಲ್ಲ ಸರ್, ನಂಗೆ ಚೆನ್ನಾಗಿ ಗೊತ್ತು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ. ಆ PR ಗೆ ಅವಾಗ ಬರೋ ಬಾಟ್ಸ್ ನೋಡ್ಬೇಕು ಸರ್, ಮೆಸೇಜ್ಗಳು ನಮಗೆ ಉಗಿಯೋರು ಸರ್. ಅವಾಗ ನಾನು ಏನೇ ಮಾತಾಡಿದ್ರು ನನಗೆ ನಮ್ಮ ಹುಡುಗರು ಸರ್, ನಿಮಗೆ ತಾಳ್ಮೆ ಜಾಸ್ತಿ ಸರ್, ಅವ್ರು ಏನೇ ಬೈಲಿ ಯಾಕೆ ಸರ್ ನೀವೇನು ರಿಜೆಕ್ಟ್ ಮಾಡಲ್ಲ ಅಂದರೆ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ನಾನು ಏನು ಮಾಡಿ ನಂಗೆ ಚೆನ್ನಾಗಿ ಗೊತ್ತಿದ್ದಾನೆ, ಕ್ಲಾರಿಟಿ ಇದೆ ನಿನಗೆ. ನಾನು ಯೂಟ್ಯೂಬಲ್ಲಿ ಬರೋ ಕಾಮೆಂಟ್ಸ್ನೋ ಅಥವಾ ಫೇಸ್ಬುಕ್ ಬರೋ ಕಾಮೆಂಟ್ಸ್ನ ನೋಡ್ಕೊಂಡು ನಾನು ಜೀವನ ಮಾಡೋಕೆ ಹೋದರೆ ಐ ಕ್ಯಾನ್ ಲೀವ್ ಎ ಪೀಸ್ಫುಲ್ ಲೈಫ್. ಎವ್ರಿ ಒನ್ ಹ್ಯಾಸ್ ಅ ಒಪಿನಿಯನ್ ಅವ್ರಿಗೆ ಇರುತ್ತೆ, ಫ್ರೀಡಮ್ ಆಫ್ ಮಾಡ್ಕೊಳ್ಳಿ. ನಾನಲ್ಲ ಅದು, ರೈಟ್? ಅವ್ರು ಏನು ಮಾತಾಡ್ತೀವರೋ ನನಗೆ ಅನ್ವಯಿಸಲ್ಲ. ಯಾಕಂದ್ರೆ ನಾನು ಇದಕ್ಕೆ ಸಂಬಂಧಪಟ್ಟ ಹಿಂದೆ ಕೂಡ RR ಸ್ಟೇಷನಲ್ಲಿ RR ನಗರ ಸರ್ 3 ಸರ್, ಒಂದಲ್ಲ ಸರ್. ನಾನು, ಪರಮೇಶ್ ಮತ್ತು ಮಧು ಸರ್. ಮಧು ಕೆಲಸ ಗೊತ್ತಾ? ಯಾವಾಗ ಮಧು ಮತ್ತು ಟೆಕ್ ಕನ್ನಡ ಸಂದೀಪ್ ಅಲ್ಲ ಅವ್ರ ಮೇಲೆ ಅವ್ನ ಎಕ್ಸ್ಪೋಸ್ ವಿತ್ ಫ್ಯಾಕ್ಟ್ಸ್ ಎಕ್ಸ್ಪೋಸ್ ಮಾಡಿದ್ದಾರೆ ಸರ್. ಭಯಪಟ್ಟು ಅವ್ರ ಪಾರ್ಟ್ನರ್ ಹೇಳ್ತಾನೆ, ಒಂದು ಇದು ಕೊಡಿಸಿ, ನೀವು ಡಿಫಾಮೇಷನ್ ಕೇಸ್ ಕೊಡಿಸಿ ಕಳಿಸಿ ಅಂತ. ನಿದ್ದೆ ಮಾಡೋಕೆ ನನಗೆ ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ನಾನು ಎಕ್ಸ್ಪೋಸ್ ಮಾಡ್ತೀರ, ನನ್ನ ಸೈಂಟಿಸ್ಟ್ ಅಲ್ಲ ಅಂತ ಎಕ್ಸ್ಪೋಸ್ ಇದು ಫ್ಯಾಕ್ಟ್ಸ್ ಮಾಡ್ತೀರ ಅವರು ಅವ್ರ ಮೇಲೆ ಡಿಫಾಮೇಷನ್. ಅವನು ಬೇಡ ಬಿಡಪ್ಪ, ನಿನ್ನ ಕೆಲಸ ಮಾಡಿ, ನಾವು ಬಂದಿರೋದು ಪಾರ್ಟ್ನರ್ ಆಗಿರೋದು ಡ್ರೋನ್ ಮಾಡಿ ಅಥವಾ ಅಸೆಂಬಲ್ ಮಾಡಿ ಮಾರಕ್ಕೆ ಬಿಸ್ನೆಸ್. ನಾನು ದುಡ್ಡು ಹಾಕಿದ್ದೀನಿ ಕೈಯಿಂದ, ನನ್ನ ಹೆಂಡತಿ ಹೆಸರಲ್ಲಿ, ನನ್ನ ತಂದೆ ಹೆಸರಲ್ಲಿ, ಅದ್ರ ಬಗ್ಗೆ ಗಮನ ಕೊಡು ಅಂತ. ಇಲ್ಲ ನನಗೆ ನಿದ್ದೆ ಬರ್ತಾ ಇಲ್ಲ ನಿನಗೆ, ಅವ್ರ ಒತ್ತಡಕ್ಕೆ ಡಿಫಾಮೇಷನ್ ಕೊಟ್ಟಿರೋದು ಇವನಲ್ಲ, ಪ್ರತಾಪ್ ಸಿಂಗ್ ಮಾಡಿಲ್ಲ ಡಿಫಾಮೇಷನ್ ಕೇಸಿಗೆ. ಅದು ಪುಟ್ಗೋಸಿ ಡಿಫಾಮೇಷನ್ ಕೇಸ್ ಅಂತ ಚೆನ್ನಾಗಿ ಗೊತ್ತು. ನಂದು ಡಿಫಾಮೇಷನ್ ಕೇಸು ಇವತ್ತು ಸಹ ಆನ್ಲೈನ್ ನಿಮ್ಗೆ ಸಿಗೋದು, ನಿನಗೆ ಅವ್ರು ಸಿಗಲ್ಲ ಸರ್. ಅದು ಮಧು ಪಾಪ ಭಯ ಪಡಿದ ಫಸ್ಟಿಗೆ. ಮಧು ಹೇಳಿದೆ ನಥಿಂಗ್ ಲ್ಯಾಪ್ ಮಧು ಡಿಫಾಮೇಷನ್ಗೆ ರಿಪ್ಲೈ ಮಾಡುವಂತ. ಓಕೆ. ಮಧು ಸೆಕೆಂಡ್ ಟೈಮ್ ಆದಾಗ ಡಿಫಾಮೇಷನ್ ಪಾಪ ಕೈಯಿಂದ ದುಡ್ಡು ಕೊಟ್ಟು ಡಿಫಾಮೇಷನ್ ಕೇಸಿಗೆ ರಿಪ್ಲೈ ಮಾಡಿದೆ ಸರ್. ಈಗ ಆ ಕೇಸ್ ಎಲ್ಲಿಗೆ ಬಂತು ಸರ್? ರೈತರಿಗೆ ವಂಚನೆ ಮಾಡಿದ್ರು, ಅದೊಂದು ತೊಗೊಂಡಿಲ್ಲ ಸರ್ ಅವರು. ನಂಗೆ ಅದೇ ತುಂಬ ನನಗೆ ಹರ್ಟ್ ಆಗಿದೆ ಗೊತ್ತು ಸರ್.
ಮಧು ಅಂತವರು ಮತ್ತು ಪರ್ಮಿಷನ್ ಅಂತವರು ವಿತ್ ಫ್ಯಾಕ್ಟ್ಸು ಫಿಗರ್ಸು ಕೊಟ್ಟು ಓಪನ್ ಆಗಿ ಬಂದು ಸರ್ ನಾವು 5 ದಿನ ಅಲ್ದಿದ್ದೀವಿ ಸರ್ ಸ್ಟೇಷನ್ಗೆ. ನಾನು ಈಗಲೂ ರಿಕ್ವೆಸ್ಟ್ ಮಾಡ್ತೀನಿ ಆ ಕೇಸ್ನ ಮತ್ತೆ ಓಪನ್ ಮಾಡಿ ಅಂತ. ನಾವು ಗ್ಯಾರಂಟಿ ಕೊಡ್ತೀನಿ ಸರ್, ಅವನ ಹತ್ರ ಲೈಸೆನ್ಸ್ ಇಲ್ಲ, ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಇಲ್ಲ, ಅದನ್ನ ಅವ್ರು ಪಾರ್ಟ್ನರ್ಸ್ ಹೇಳಿದ್ದಾರೆ. ಅಲ್ಲ ಬಹುಶಃ ಇದು ಅವ್ರಿಗೂ ಗೊತ್ತಿರುತ್ತಲ್ಲ ಪ್ರತಾಪ್ಗೂ. ಸರ್ ಮೋಸ ಮಾಡೋರಿಗೆ ಏನು ಬೇಕಾಗಲ್ಲ ಸರ್. ಅವನು ಬಂದಿದ್ದೇ ಮೋಸ ಮಾಡ್ಕೊಂಡು ಸರ್, ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು, ಇದನ್ನು ಎಲ್ಲಿ ಬೇಕಾದ್ರೆ ಗಂಟಾಗೋಷ್ಠಿಗೆ ಹೇಳ್ತೀನಿ. ಬಿಗ್ ಬಾಸ್ ಏನಾದ್ರು ಅವ್ನು ಹೊರ ಬಂದ್ಬಿಡ್ಲಿ ಸರ್, ಬಿಗ್ ಬಾಸ್ ವರ್ಕ್ ಮಾಡೋ ಹೇಳಿದ್ದಾರೆ ಅಂತ ಎವಿಡೆನ್ಸ್ ಇದೆಯಂತೆ, ಬಂದ ತಕ್ಷಣ ಕೊಡ್ತಂತೆ, ನೀವು ಹೊಡೆದಿರೋದು ನಿಮ್ಮ ಟೀಮ್ ಒಂದು ವರ್ಷ ಬೇಕಾ ಸರ್? ಏನೋ ತೋರಿಸ್ಬಿಡ್ತೀನಿ ನಿಮಗೆ, ಕೊಡ್ಬೇಕಿತ್ತು ಇಮಿಡಿಯೇಟ್ಲಿ. ನಾನು ಹೊಡೆದಿದ್ದು ಅಥವಾ ನಮ್ಮ ಟೀಮವ್ರು ಯಾರೇ ಹೊಡೆದೇ ಇರ್ತಾರೆ ನಾವು ಇಲ್ಲೇ ನೋಡಿ ಸರ್. ಕೇಸ್ ನಾವು ಹಾಕಿದ ಕೇಸು ಆನ್ಲೈನಲ್ಲಿ ಇಲ್ಲೇ ಸಿಗುತ್ತೆ ನಿಮಗೆ, ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ. ಬಂದು ಡಿಫೆಂಡ್ ಮಾಡ್ಕೊತ ಆಗ್ತಲ್ಲ ಅವ್ರ ಕೈಯಲ್ಲಿ. ಈಗ ಏನಾಗಿದೆ, ಲಾಸ್ಟ್ ಇಯರಿಂಗಲ್ಲಿ ಕೋರ್ಟ್ ಜಡ್ಜ್ ಹ್ಯಾಸ್ ಟೋಲ್ಡ್ ಅವ್ರಿಗೊಂದು ಲೆಟರ್ ಇದು ರಿಜಿಸ್ಟರ್ ಪೋಸ್ಟ್ ಕಳಿಸಿ ಅಂತ ಕಳಿಸಿದ್ದಾರೆ. ಅಟೆಂಡ್ ಮಾಡಿದ್ರೆ ಇಟ್ ವಿಲ್ ಸೊ, ಇಲ್ಲಾಂದರೆ ನೆಕ್ಸ್ಟ್ ಸ್ಟೇಜ್ ಇಸ್ ಪೇಪರಿಗೆ ಕೊಡ್ತಾರೆ. ನಮ್ಮ ಲಾಯರು ಸಹ ಹೇಳಿದ್ರೆ ಅದು ಲಾಸ್ಟ್ ಇಯರಿಂಗಲ್ಲಿ ಪೇಪರಿಗೆ ಕೊಡ್ತಾರೆ, ಎಕ್ಸ್ಪಾರ್ಟೇ ಆಗುತ್ತೆ. ಇವನಿಂದ ಪಾಪ ಬಿಗ್ ಬಾಸ್ ಡೈರೆಕ್ಟರ್ ಬರಬೇಕು, ಬಿಗ್ ಬಾಸ್ MDನೂ ಬರಬೇಕಲ್ಲ ಸರ್. ಈಗ ನೋಡಿ ಇವ್ನು ಮಾಡೋ ತಪ್ಪಿಗೆ ಆ ಒಂಡದ್ದು ಓನರು ಯಾರು ಇದಾರಲ್ಲ ಜೈನ್ ಅಂತ, ಪಾಪ ನಂಗೆ ಅವ್ರ ಬಗ್ಗೆ ಕರೆ ಹುಟ್ಟುತ್ತೆ. ಅಂದ್ರೆ ಇವನೊಟ್ಟಿಗೆ ಯಾರಿದ್ರು ಅವ್ರು ಇಲ್ವಲ್ಲ ಸರ್. ಈಗ ಅವ್ನು ಹಿಂದೆ ಇದ್ದರು, ಹಿಂದೆ ಇದ್ದವರು ರವಿ ಅವನೊಟ್ಟಿಗಿಲ್ಲ, ಚಂದನೊಟ್ಟಿಗಿಲ್ಲ, ಹೊಸ ಟೀಮ್ ಇದು. ಓಕೆ ಓಕೆ. ಹಾಂ, ಈಗ ಹೊಸ ಟೈಮ್ ಅವ್ರಿಗೂ ಬಂತಲ್ಲ ಕುತ್ತು ಪಾಪ. ಸರ್ ಯುನೈಟಿಗೆ ಯಾರು ಇದ್ದಾರೆ ಸರ್? ಯಾರು ಸರ್ ಲೀಗಲ್ ಆಗಲೇ ಹೇಳಿದೆ ಇವರು ಸರ್ ಲೀಗಲ್ ಆಗಿ ಏನೋ ಮಾಡಲಿ ಸರ್. ದಿಸ್ ಇಸ್ ಕೇಸ್ ಸರ್. ಈಗ ಪ್ರತಿಯೊಂದು ನಿಮ್ಗೆ ಕಂಡು ಬರ್ತಿದ್ದು ದಿಸ್ ಇಸ್ ಕೇಸ್. ನೀವು ಆನ್ಲೈನ್ ಚೆಕ್ ಮಾಡ್ಬೋದು ಬೇಕಾದ್ರೆ ಇದನ್ನ. ಪ್ರತಿ ಏನಂತಾರೆ ಏನಾಯ್ತು ನಿಮ್ಮ ಕೇಸು ಏನು ಕಿತ್ತಾಕೊಂಡು ನಮ್ಮ ಫ್ರೆಂಡ್ ನಂಗೆ ಒಂದೊಂದು ಟೈಮ್ ನಮ್ಮ ಇವರು ಹೇಳ್ತಾರೆ 10 ಲಕ್ಷ ಕೊಟ್ಟು ಇನ್ವೆಸ್ಟ್ ಮಾಡಿ ನೀನು ಕೇಸ್ ಹಾಕ್ಬಿಡಿ ಲಾಯರಿಗೆ, ಏನು ಮುಂದುವರಿತು ಸರ್. ಐ ಅಂಡರ್ಸ್ಟ್ಯಾಂಡ್ ಜುಡಿಷರಿ ಈಸ್ ಎ ವೆರಿ ಸ್ಲೋ ಪ್ರೊಸೆಸ್. ಹೌದು, ಒಂದೊಂದು ಇಯರಿಂಗು 1 ತಿಂಗಳಾಗುತ್ತೆ, ಒಂದು ಟೈಮ್ 2 ತಿಂಗಳಾಗುತ್ತೆ. ಬಟ್ ನನಗೆ ನಂಬಿಕೆ ಇದೆ ಸರ್, ಜುಡಿಷರಿ ಮೇಲೆ ನಂಬಿಕೆ ಇದೆ, ಪೊಲೀಸ್ ಮೇಲೆ ನಂಬಿಕೆ ಇದೆ. ಇಟ್ ಮೇ ಟೇಕ್ ಟೈಮ್. ಇನ್ನು 2 ಇದಷ್ಟೇ ಸರ್ ನನ್ನ ಪ್ರಕಾರ ಇಯರಿಂಗು. ಇಲ್ಲ ಅವನು ಬಂದು ಅಟೆಂಡ್ ಮಾಡಬೇಕು ಕೋರ್ಟ್ನ, ಇಲ್ಲ ಕೋರ್ಟ್ ವಿಲ್ ಟೇಕ್ ಎಕ್ಸ್ಪಾರ್ಟೆ ಡಿಸಿಷನ್, ಆಸ್ ಸಿಂಪಲ್ ಆಸ್ ದಟ್. ಬಟ್ ಅದು ಸಿಕ್ಕಾಡ್ ತೊಗೊಳ್ಬೇಕು ಸರ್. ಯಾಕಂದ್ರೆ ಸರ್ ನಾನು 10 ಲಕ್ಷ ಕೊಟ್ಟು ಹೆಚ್ಚಿಗೆ ಮೇಲೆ 1 ವರ್ಷ ಆಯ್ತು ಅಲ್ವಾ, ನನಗೆ ಎಷ್ಟು ಸಮಯ ಇರಬೇಕು. ಆಮೇಲೆ ನಂದು ದುಡ್ಡು ಎವ್ರಿಥಿಂಗ್ ಇಸ್ ಟ್ಯಾಕ್ಸಬಲ್ ಅಮೌಂಟ್. ನಾನು ಹೌದು ಕರೆಕ್ಟ್ ಇದಲ್ಲ ಸರ್. ಒಬ್ಬ ಮನುಷ್ಯ ಬಂದು ಮುಕ್ತವಾಗಿ ಟೀಮ್ ಮುಂದೆ ಹೇಳ್ಕೊಂತಾನೆ, ಎಲ್ಲ ಒಂದು ರಿಸೋರ್ಸ್ ಕರೆಕ್ಟ್ ಆಗಿದೆ ತಾನೇ ಹೇಳೋದು. ನಾನು ವಿತ್ ಇದು ಕೊಡ್ತೀನಿ, ಪ್ರೂಫ್ ಕೊಡ್ತೀನಿ ಸರ್. ಅವ್ನು ಕೊಡಲಿ ಸರ್ ಪ್ರೂಫ್. ನಾನು ಏನೇ ಅಲಿಗೇಷನ್ ಮಾಡಿದ್ದೀನಿ ವಿತ್ ಪ್ರೂಫ್, ಯಾವುದೇ ಟಿವಿ ಅಂತ ಸರ್ ಫಸ್ಟ್ ಪ್ರೂಫ್ ತೋರಿಸ್ತೀನಿ, ಆಮೇಲೆ ಕೂರ್ತೀನಿ ಸರ್. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಎಂಪ್ಲಾಯ್ ಆದವನು ನಾಳೆ ಒಂದೊಂದು ಸುಳ್ಳು ಹೇಳಿದೆ ಅಂದರೆ ನನ್ನ ಮೇಲೆ ಆಗ ಇದು ನನಗೆ ಚೆನ್ನಾಗಿ ಗೊತ್ತಿಲ್ಲ. ಹೌದು ಹೌದು. ನನಗೆ ಬರೋ 1 ಲಕ್ಷ ಸಂಬಳಕ್ಕೆ ನಾನು ನಿಯತ್ತಾಗಿದ್ದೀನಿ, ಅದನ್ನು ಮಾಡ್ತೀನಿ ಸರ್. ಹಾಗಾಗಿ ಇವನ ಮೇಲೆ ನನಗೆ ವೈಯಕ್ತಿಕ ಅನ್ನೋಕ್ಕಿಂತ ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು ಸರ್.